ನಮಸ್ತೆ ಎಲ್ಲರಿಗೂ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಬಂದು ಅಳಸಂದೆ ಕಾಳು ಪಲಾವು. ತುಂಬ ಸಿಂಪಲಾಗಿ ಮಾಡೋದು. ಬೆಳಗ್ಗೆ ಎದ್ದು ಕೂಡಲೇ ಡೈಲಿ ಏನು ಮಾಡೋದಪ್ಪ ಅನ್ನೋ ಟೆನ್ಷನ್ನು. ಇವತ್ತು ನಾನು ಬೆಳಗ್ಗೆ ಲೇಟ್ ಆಗೋಗಿತ್ತು, ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ನೋಡಿದೆ ಅಳಸಂದೆ ಕಾಳಿತ್ತು. ಅದಕ್ಕೆ ಸ್ವಲ್ಪ ಬೀನ್ಸು, ನವಿಲುಕೋಸು, 2 ಟೊಮೊಟೊ, ಸ್ವಲ್ಪನೇ ತರಕಾರಿ ಸಾಕು. ಇದಕ್ಕೆ ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು. ಒಂದು ಪಲಾವ್ ಎಲೆ, ಅವಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಒಂದು ನವಿಲುಕೋಸು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತರಕಾರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1 ಬಟ್ಲು ಅಳಸಂದೆ ಕಾಳು. ನನ್ನ ಮಕ್ಕಳು ಸಾಂಬಾರಲ್ಲಿ ಕಾಳು ಹಾಕಿದ್ರೆ ಒಂಚೂರು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ವೆರೈಟಿ ಪಲಾವ್ ರೆಸಿಪಿಯನ್ನು ಟ್ರೈ ಮಾಡ್ತಾಯಿದ್ದೀನಿ. ಪಲಾವಲ್ಲಾದರೆ ತಿನ್ಕೊಂಡ್ಬಿಡ್ತಾರೆ. 2 ಕಟ್ ಮಾಡಿಟ್ಟೋ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಮಸಾಲೆ 3-4 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, 2 ಲವಂಗ, ಇದು ರುಬ್ಕೋಬೇಕು. ಸ್ವಲ್ಪ ಕಾಯಿ ಹಾಕಿ ಫ್ರೈ ಮಾಡ್ತಿರುವ ತರಕಾರಿಗೆ ರುಬ್ಬಿರೋ ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು, ಅಕ್ಕಿ ಎಷ್ಟು ಹಾಕಿರ್ತೀರ ಅಷ್ಟು ನೋಡಿಕೊಂಡು ಅಳತೆ ಪ್ರಕಾರ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕುದಿ ಬಂದ ನಂತರ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಮುಚ್ಚಿ 1 ಅಥವಾ 2 ವಿಶಿಲು ಕೂಗಿದರೆ ಅಲಸಂದೆ ಕಾಳು ಪಲಾವ್ ರೆಸಿಪಿ ಮುಚ್ಚಿದರೆ ರೆಡಿ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಅಲಸಂದೆ ಕಾಳು ಪಲಾವ್ ಆಗಿತ್ತು. ನೀಟಾಗಿ ಕುಕ್ಕರ್ ತೆಗೆದು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅಲಸಂದೆ ಕಾಳು ಪಲಾವ್ ರೆಸಿಪಿ ರೆಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ಶಾರ್ಟ್ ಬ್ರೇಕ್ಗೆ ನಾನು ಮ್ಯಾಂಗೋ ಕೇಕ್ ಮಾಡಿದ್ದೆ. ಬಾಯ್.